ವಿಚಾರ ವಿನಿಮಯವನ್ನು ಮಾಡ್ತೀವಿ, ಯಾವ ರೀತಿ ನಮ್ಮ SOP ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋದನ್ನು ಎಲ್ಲರಿಗೂ ಒಂದು ಪ್ರಾಕ್ಟೀಸ್ ಹಾಗೂ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಇಷ್ಟೂ ಎರಡೂ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ. ಎಂಟೈರ್ ನಮ್ಮ ಆಪರೇಷನಲ್ಲಿ ಸುಮಾರು 300 ಜನ ಭಾಗಿಯಾಗಿದ್ದು, ಇದರಲ್ಲಿ ಪೊಲೀಸು, ಹೋಮ್ ಗಾರ್ಡ್ಸು, ಫೈರು, NCC ಕ್ಯಾಡೆಟ್ಸು ಹಾಗೆ ಹೆಲ್ತು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾವ ರೀತಿ ಒಂದು ಕೋಆರ್ಡಿನೇಷನನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿದ್ವಿ. ಒಂದು ಸೆಕೆಂಡ್ರಿ IED ಕೂಡ ಸಿಕ್ಕಿತ್ತು, ಅದನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ನಮ್ಮ ಬಾಂಬ್ ಸ್ಕ್ವಾಡ್ ಕೂಡ ಯಾವ ರೀತಿ ಕೆಲಸ ಮಾಡಿತ್ತು, ಒಂದು ಡೆಟೋನೇಟರ್ನ ಉಪಯೋಗಿಸಿ ನಾವೇ ಒಂದು ಲೈವ್ ಬ್ಲಾಸ್ಟನ್ನು ಇಲ್ಲಿ ಮಾಡಿ ಅದನ್ನು ನಿಷ್ಕ್ರಿಯವನ್ನು ಮಾಡಿದ್ವಿ. ಇದೆಲ್ಲ ಪ್ರಕ್ರಿಯೆಯ ಜೊತೆಗೆ ಇಲ್ಲಿ ಯಾವಾಗ ನಮ್ಮ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದು ಬಸ್ಸನ್ನು ಅವರು ವಶ ಪಡ್ಕೊಂಡಾಗ ನಾವು ಯಾವ ರೀತಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ನಮ್ಮ DSWAT ಟೀಮು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದನ್ನಾದರೂ ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಸಾರ್ವಜನಿಕರಲ್ಲಿ ಇದನ್ನು ಅವರಿಗೆ ಅವೇರ್ನೆಸ್ ಜೊತೆಗೆ ವದಂತಿಗಳಿಗೆ ಯಾವ ರೀತಿ ಅವರು ಕಿವಿ ಕೊಡದಂಗೆ ಸರ್ಕಾರದ ಜೊತೆ ಮತ್ತು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಇತರ ಏಜೆನ್ಸಿ ಜೊತೆ ಯಾವ ರೀತಿ ಸಮನ್ವಯವನ್ನು ಸಾಧಿಸಬೇಕು ಅನ್ನೋದು ಕೂಡ ಇವತ್ತು ನಾವು ಈ ಒಂದು ಅಣುಕು ಪ್ರದರ್ಶನದ ಮುಖಾಂತರ ತಿಳಿಸಲು ಇಚ್ಛೆಪಟ್ಟಿದ್ದೇವೆ. ನಾವು ಆಲ್ ರೈಟ್, ಥ್ಯಾಂಕ್ ಯು. ತಂಡ ಆಗಮಿಸ್ತಾ ಇದೆ. ಈಗ QR ಹಾಗೆ ಅಗ್ನಿಶಾಮಕ ತುರ್ತು ಸೇವೆಗಳಾಗ್ತಾ ಇದೆ. ಈಗ ಪ್ರಕಟಣೆ ರವೀಂದ್ರನಗರ ಅಪಾರ್ಟ್ಮೆಂಟ್ ತುಪ್ಪಣೆ ಆಗುತ್ತೆ. ARV4 control to ARV4 and all officers control to all stations. It's an emergency alert. It's an emergency alert. Please take your station. Please take your location. It's an emergency alert. ಸಾರ್ವಜನಿಕರು ಕೂಗಾಟ, ನರಳಾಟ, ಚೀರಾಟದೊಂದು ಈ ವೇದಿಕೆ ಮೇಲೆ ಇರುವಂತವರು ಎಲ್ಲರೂ ಸಹ ಪ್ಲೀಸ್ ಆಸನರಾಗಬೇಕು. ಆ ಕಡೆ ಸೈಡಲ್ಲಿ ಎಲ್ಲರೂ ಇಲ್ಲಿ ಎಲ್ಲ ಸರ್ ಇಲ್ಲಿ ಖಾಲಿ ಮಾಡ್ತಿದ್ದಾರೆ ಝೋನು ಇದೆ ಸರ್. ಯಾವಾಗಿದೆ ಭದ್ರತಾ ಸಿಬ್ಬಂದಿ ತಕ್ಷಣ ಸ್ಥಳೀಯ ಪೊಲೀಸ್ SHO ಅವರು ಆಗಮಿಸ್ತಾ ಇದ್ದಾರೆ. ಜಯನಗರ ಇನ್ಸ್ಪೆಕ್ಟರ್ ಮತ್ತೆ ಸುಪೋರ್ಟ್ ಟೀಮ್ ಇಮಿಡಿಯೇಟ್ ಬರಬೇಕಿಲ್ಲ. ಜಯನಗರ ಇನ್ಸ್ಪೆಕ್ಟರ್ ಮತ್ತೆ ಸುಪೋರ್ಟ್ ಟೀಮ್ AAC ತಂಡವು ಸಹ ಆಗಮನವಾಗಿದೆ. ಅಗತ್ಯ ಉಪಕರಣಗಳು DSMD, NLJE, ಬಾಂಬ್ ಬ್ಲಾಂಕೆಟ್ನೊಂದಿಗೆ ಘಟನಾ ಸ್ಥಳವನ್ನು ಸುರಕ್ಷಿತಗೊಳಿಸಿ ಸಾಕ್ಷ್ಯಗಳು ನಾಶವಾಗದಂತೆ ನೋಡಿಕೊಳ್ತಾ ಇದ್ದಾರೆ ಸೋಕೋ ತಂಡದವರು. ಸ್ಥಳೀಯ ಪೊಲೀಸ್ SHO ಅವರು ಪೊಲೀಸ್ ವಾಹನಗಳು ಧಾವಿಸಿ ಘಟನಾ ಸ್ಥಳದ ಸುತ್ತಲೂ ಸಾರ್ವಜನಿಕ ಬರದಂತೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಕಂಟ್ರೋಲ್ ಪೋಸ್ಟ್ ಸ್ಥಾಪಿಸಲಾಗುತ್ತಿದೆ. ಇದೀಗ ಘಟನೆ ಅದನ್ನು ಅವರು ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಚೆಕಿಂಗ್ ಹಾಗೂ ಪಟ್ಟಿ ಮಾಡಿ ಮಾನ್ಯ ಹಿರಿಯ ಅಧಿಕಾರಿಯವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. BDDS ತಂಡ ಆಗಮಿಸಬೇಕಂತ ಹೇಳಿ ಸೂಚನೆ ನೀಡಲಾಗ್ತಾ ಇದೆ. ಜಾನು ನಿಖರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದು ಸರ್ವೋದಯ ಶಾಲೆ ತಾತ್ಕಾಲಿಕ ವಸತಿ ನಿಯಂತ್ರಣ ಮಾಡ್ತಾ ಇದ್ರೆ ಅಗತ್ಯ ಉಪಕರಣಗಳೊಂದಿಗೆ. ಅಪಾರ್ಟ್ಮೆಂಟ್ ಅಲ್ಲಿ ಕೃತಕ ಉಸಿರಾಟದೊಂದಿಗೆ ಜ್ಞಾನ ತಪ್ಪಿ ಬಿದ್ದಿರುವಂತಹ ಕ್ಯಾಜುಯಾಲಿಟಿ
ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.